ನೋಡಿ, ಇವತ್ತು ಬೆಳಿಗ್ಗೆ 6 ಗಂಟೆಗೆ ನಂದು ಪೂಜೆ ಎಲ್ಲ ಆಯಿತು. ಹಾಗೆ ಹೊಸ ಕಲೆಕ್ಷನ್ ಕೂಡ ಬಂದಿದೆ. ಆಮೇಲೆ ಇವತ್ತು ಬಂದ ಮುತ್ತೈದೆಯರಿಗೆ ಕೊಡಲಿಕ್ಕೆ ಅಂತೇಳಿ ಅರಿಶಿನ ಕುಂಕುಮ ಮತ್ತು ಸ್ವೀಟ್ ರೆಡಿ ಮಾಡಿದ್ದೇನೆ. ಹಾಗೂ ಇವತ್ತು ಲಕ್ಕಿ ಡ್ರಾ ಕೂಡ ಇದೆ. ಶಾಪ್ ನೋಡಿ, ಎಲ್ಲ ರೀತಿಯಾದಂತಹ ಸೀರೆಗಳು ನಿಮಗೆ ಸಿಗ್ತವೆ ಇಲ್ಲಿ. ನಮ್ಮ ಶಾಪ್ ಇರೋದು ಧರ್ಮಸ್ಥಳದಲ್ಲೇ. ಅಂಗಡಿಗೆ ಬಂದು ಉದ್ಘಾಟನೆ ಮಾಡಿದ್ದು ಸದ್ದಮ್ಮ ಅವರು. ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ತುಂಬ ಸಮಯಗಳ ನಂತರ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ನಾನು ಇಷ್ಟು ದಿವಸ ವಿಡಿಯೋ ಯಾವುದನ್ನು ಅಪ್ಲೋಡ್ ಮಾಡಿರಲಿಲ್ಲ. ನಾನು ಕೆಲವೊಂದು ಕಾರಣಗಳಿಂದ ಬ್ಯುಸಿಯಾಗಿ ಕೂಡ ಇದ್ದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇವತ್ತು ನಾನೊಂದು ವಿಷಯವನ್ನು ಒಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಧರ್ಮಸ್ಥಳದಲ್ಲಿ ಒಂದು ಸಾರಿ ಶಾಪನ್ನು ಓಪನ್ ಮಾಡಿದ್ದೇನೆ. ಧರ್ಮಸ್ಥಳ ದೇವಸ್ಥಾನದ ಪಕ್ಕನೇ ಇರೋದು ನಮ್ಮ ಶಾಪು. ಹಾಗಾಗಿ ಇವತ್ತು ನಮಗೆ ಶಾಪ್ ಓಪನ್ ಆದ ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ವ್ರತ ಆದ ಕಾರಣ ನಾನು ಅಂದರೆ ದೇವರನ್ನೆಲ್ಲ ಕೂರಿಸೋ ಕ್ರಮ ನಾನು ಮಾಡೋದಿಲ್ಲ. ದೇವರ ಫೋಟೋ ಏನಿದೆ ಅದಕ್ಕೆ ಮಾತ್ರ ನಾನು ಅಲಂಕಾರ ಮಾಡಿ ನನಗೆ ಗೊತ್ತಿದ್ದಂಥ ಪೂಜೆ ಪುರಸ್ಕಾರಗಳನ್ನು ನಾನು ಮಾಡ್ತೇನೆ. ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು 6 ಗಂಟೆ ಒಳಗೆ ನಂದು ಮನೆಯಲ್ಲೂ ಕೂಡ ಪೂಜೆ ಆಯಿತು, ಅಂಗಡಿಗೂ ಕೂಡ ಬಂದು ನಾನು ಪೂಜೆ ಎಲ್ಲ ಮುಗಿಸಿದೆ. ಇವತ್ತು ನಮ್ಮ ಗ್ರಾಹಕರಿಗೆ ನಾವು ಲಕ್ಕಿ ಕೂಪನನ್ನು ಮಾಡಿದ್ದೇವೆ. ಈ ಒಂದು ತಿಂಗಳು ಅಂದರೆ ಆಗಸ್ಟ್ 1ರಿಂದ ಇವತ್ತಿನ ತನಕ ಯಾರೆಲ್ಲ ನಮ್ಮ ಶಾಪಲ್ಲಿ ಇದು ಪರ್ಚೇಸ್ ಮಾಡಿದ್ದಾರೆ ಸಾರಿಯನ್ನು, ಅವರ ಹೆಸರು ಮತ್ತು ಫೋನ್ ನಂಬರನ್ನು ಬರ್ಕೊಂಡಿದ್ದೇನೆ ನಾನು. ಅವರದ್ದು ಇವತ್ತು ಅವರಿಗೆ ಒಬ್ಬರನ್ನು ಅದರಲ್ಲಿ ಚಾಯ್ಸ್ ಮಾಡಿ ನಾವು ಅವರಿಗೆ ಒಂದು ಗಿಫ್ಟನ್ನು ಕೊಡಲಿಕ್ಕಿದ್ದೇವೆ. ಹಾಗೆ ಒಬ್ಬರ ಗೆಸ್ಟ್ ಕೂಡ ಕರೆದಿದೆ. ಗೆಸ್ಟ್ ಅಂದರೆ ಅವರು, ನಾನು ಮೊದಲನೇ ಸಾರಿ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ನಂದು ವಾಟ್ಸಪ್ಪಲ್ಲಿ ನಾನು ಫೋಟೋವನ್ನು ಶೇರ್ ಮಾಡಿದೆ. ಅದನ್ನು ಟೀಚರ್ ಒಬ್ಬರು ನೋಡಿದ ಕೂಡಲೇ ಆ ಸಾರಿನ ಬುಕ್ ಮಾಡಿ ನನಗೆ ಪರ್ಚೇಸ್ ಮಾಡಿದರು. ಅವರು ಸಾರಿಯನ್ನು ನೋಡಿ ಕೂಡ ಇರಲಿಲ್ಲ, ಖಾಲಿ ಫೋಟೋದಲ್ಲಿ ನೋಡಿ ಅವರು ಸಾರಿನ ಪರ್ಚೇಸ್ ಮಾಡಿದರು. ಹಾಗಾಗಿ ನಮ್ಮ ಶಾಪಿನ ಮೊದಲ ಕೂಪನನ್ನು ನಾನು ಅವರ ಕೈಯಿಂದಲೇ ಡ್ರಾ ಮಾಡಿಸಬೇಕು ಅಂತೇಳಿ ಇವತ್ತು ಅವರನ್ನು ಕರೆದಿದ್ದೇನೆ. ಹಾಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನಮ್ಮ ಶಾಪಲ್ಲಿ ಲಕ್ಕಿ ಕೂಪನ್ ಡ್ರಾ ಕೂಡ ಇದೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಹಬ್ಬಗಳಿಗೂ ಕೂಡ ನಾನು ಈ ಲಕ್ಕಿ ಕೂಪನ್ ಡ್ರಾವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತು ಪೂಜೆ ಎಲ್ಲ ನಮ್ಮದು ಈಗ ಮುಗಿಯಿತು. ವಿಡಿಯೋ ನೋಡ್ತಿರೋರು ಯಾರಾದರೂ ಧರ್ಮಸ್ಥಳಕ್ಕೆ ಬಂದಾಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಎಲ್ಲ ವಿಧವಾದಂತಹ ಸೀರೆಗಳನ್ನು ನಾನಿಲ್ಲಿ ಇಟ್ಟಿದ್ದೇನೆ. ಹಾಗೆ ಇವತ್ತಿನಿಂದ ನಾನು ಈ ಚಾನೆಲ್ಗೆ ಡೈಲಿ ನಾನು ವಿಡಿಯೋವನ್ನು ಹಾಕಬೇಕು ಅಂತಿದ್ದೇನೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಕಲ ಐಶ್ವರ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇವತ್ತಿನ ಈ ಬೆಳಗಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಸಾಯಂಕಾಲ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ನೋಡಿ, ನಾನಿವತ್ತು ನಮ್ಮ ಶಾಪಿದ್ದೆ ಸೀರೆ, ಇದು ಸೆಮಿ ಮೈಸೂರು ಸಿಲ್ಕಲ್ಲಿ ಆಫ್ ಆ್ಯಂಡ್ ಆಫ್ ಸಾರಿನ ಉಟ್ಟಿದ್ದೇನೆ. ನೋಡಿ, ಇವತ್ತು ನಾನು ನಮ್ಮ ಶಾಪಿದ್ದೆ ಸೀರೆಯನ್ನು ಉಟ್ಟಿದ್ದೇನೆ. ಇದು ಸೆಮಿ ಮೈಸೂರು ಸಿಲ್ಕ್ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ, ಆಫ್ ಆ್ಯಂಡ್ ಆಫಲ್ಲಿ ಬರ್ತದೆ. ನೋಡಿ, ಈ ರೀತಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.